ನಮಸ್ತೆ ಫ್ರೆಂಡ್ಸ್, ಸ್ಪರ್ಧಾ ಕ್ರಾಂತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನು ಮೊನ್ನೆ ಈಗ 2 ದಿನಗಳ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ. 600 PSI ಮತ್ತು 1000 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಭರ್ತಿ ಅತಿ ಶೀಘ್ರದಲ್ಲಿ ಆಗುತ್ತೆ, ಸ್ಟಡಿ ಮಾಡಿರಿ ಅಂತ ಹೇಳಿದ್ದೆ. ಅದಕ್ಕೆ ಕೆಲವೊಂದು ವಿದ್ಯಾರ್ಥಿಗಳು ಹೇಳಿದರು, ಸರ್ ಪರಿಶಿಷ್ಟ ಜಾತಿಯ ಒಳ ಮೀಸಲು ವಿಚಾರ ಇನ್ನೂ ಬಾಕಿ ಇದೆ, ಅಲ್ಲಿನ ತನಕ ಸರ್ಕಾರ ಯಾವುದೇ ನೇಮಕ ಮಾಡಲ್ಲ, ನೀವು ಸುಮ್ಮನೆ ವಿಡಿಯೋ ಮಾಡಬೇಡ್ರಿ ಅಂತ ಹೇಳಿದರು ಕೆಲವು ವಿದ್ಯಾರ್ಥಿಗಳು. ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ, ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳೇ ನೋಡಿ, ಸ್ಪರ್ಧಾತ್ಮಕ ಪರೀಕ್ಷೆ ಅಂದರೆ ಇದು ಚಿಕ್ಕದಲ್ಲ. ಇಲ್ಲಿ ನೀವು ನೋಟಿಫಿಕೇಷನ್ ಬಂತು ಅಂತ ಓದೋದಲ್ಲ. ಇಟ್ ಈಸ್ ಕಂಟಿನ್ಯೂಯಸ್ ಸ್ಟಡಿ, ಕಂಟಿನ್ಯೂಯಸ್ ಎಫರ್ಟ್ ನಿಮ್ಮಲ್ಲಿ ಇರಲೇಬೇಕು. ನೀವು ಯಾವಾಗ ಕಂಟಿನ್ಯೂಯಸ್ ಸ್ಟಡಿ ಮಾಡ್ತೀರಿ, ಕಂಟಿನ್ಯೂಯಸ್ ಎಫರ್ಟ್ ಆಗ್ತೀರಿ, ಆವಾಗ ಮಾತ್ರ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಾಸಾಗಕ್ಕೆ ಸಾಧ್ಯ. ಇದು ಪಾಸು ಫೇಲು ವಿಚಾರ ಅಲ್ಲ ಇಲ್ಲಿ ಬರೋದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ. ಇಟ್ ಈಸ್ ರ್ಯಾಂಕಿಂಗ್ ವಿಚಾರ ಬರೋದು. ಹಾಗಾಗಿ ನಾವಿಲ್ಲಿ ನೋಟಿಫಿಕೇಷನ್ ಬಂದಾಗ ಓದ್ತೀವಿ ಅಂತಂದರೆ ಇಟ್ ಈಸ್ ಇಂಪಾಸಿಬಲ್ ಟು ಕ್ರ್ಯಾಕ್. ನೀವು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಪಾಸ್ ಆಗಬೇಕು ಅಂದರೆ ನಿಮಗೆ ಅತಿ ಹೆಚ್ಚಿನ ತಯಾರಿ ಬೇಕೇ ಬೇಕು. ಯಾವುದೇ ಕಾರಣಕ್ಕೂ ಕೂಡ ನೋಟಿಫಿಕೇಷನ್ ಬರೋ ತಕ್ಕ ಕಾದು ಆಮೇಲೆ ಓದಿದರೆ ಅದು ವ್ಯರ್ಥ, ಓದೋದು ವ್ಯರ್ಥ. ದಯವಿಟ್ಟು ನೋಟಿಫಿಕೇಷನ್ ಬಂದ ಮೇಲೆ ಓದ್ತೀನಿ ಅನ್ನೋರು ದಯವಿಟ್ಟು ಓದಬೇಡಿ, ನೀವು ಪಾಸಾಗಲ್ಲ. ನಾನು ಹೇಳ್ತಿದ್ದೀನಿ, ದಯವಿಟ್ಟು ನೋಟಿಫಿಕೇಷನ್ ಬರುತ್ತೆ ಅಂತ ಕಾಯಬೇಡ್ರಿ. ಮುಂಚೆಯಿಂದ ನಿಮ್ಮ ಸ್ಟಡಿ ನಿರತವಾಗಿರಲಿ. ಕಡ್ಡಾಯವಾಗಿ ನೀವು ಪಾಸ್ ಆಗೇ ಆಗ್ತೀರಾ, ನೀವು ಕ್ರ್ಯಾಕ್ ಮಾಡೇ ಮಾಡ್ತೀರಾ. ನೋಡಿ, ಇವತ್ತಿನ ಈ ಸುದ್ದಿ ನೋಡೋಣ. ನೇಮಕ ನಿರ್ಬಂಧ ಸಡಿಲ, 600 PSI 1000 ಕಾನ್ಸ್ಟೇಬಲ್ ಹುದ್ದೆಗಳ ಭರ್ತಿ. ನೋಡಿ, ಪರಿಶಿಷ್ಟ ಜಾತಿಯ ಒಳ ಮೀಸಲು ವಿಚಾರ ತೀರ್ಮಾನವಾಗುವವರೆಗೆ ಹೊಸ ನೇಮಕ ತಡೆಹಿಡಿಯುವ ತೀರ್ಮಾನದಿಂದ ಪೊಲೀಸ್ ಹಾಗೂ ಆರೋಗ್ಯ ಇಲಾಖೆ ನೇಮಕಗಳಿಗೆ ಸರ್ಕಾರ ವಿನಾಯಿತಿ ನೀಡುವ ನಿರೀಕ್ಷೆ ಇದೆ. ಪ್ರಮುಖವಾಗಿ PSI, ಕಾನ್ಸ್ಟೇಬಲ್ ಸೇರಿ ನಾನಾ ಹುದ್ದೆಗಳ ನೇಮಕಕ್ಕೆ ಅವಕಾಶ ಕಲ್ಪಿಸುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಕೋರಲು ಗೃಹ ಇಲಾಖೆ ಪ್ರಸ್ತಾವನೆಯನ್ನು ಸಿದ್ಧಪಡಿಸಿದೆ. ಒಟ್ಟು 545 ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳ ನೇಮಕ ಹಗರಣದ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ನೇಮಕ ಪ್ರಕ್ರಿಯೆಗಳು ನೆನೆಗುದಿಗೆ ಬಿದ್ದಿದ್ದು, ಸಿಬ್ಬಂದಿಯ ತೀವ್ರ ಕೊರತೆ ಎದುರಾಗಿದೆ. ಠಾಣೆಗಳ ಸಮರ್ಪಕ ಕಾರ್ಯನಿರ್ವಹಣೆ ಉದ್ದೇಶದಿಂದ ನಿಯಮ 32ರ ಅಡಿಯಲ್ಲಿ ಮುಂಬಡ್ತಿ ನೀಡಿದ್ದರೂ ಸಹ ಕೊರತೆ ನಿವಾರಣೆಯಾಗಿಲ್ಲ. ಕೋರ್ಟ್ನಲ್ಲಿದ್ದ 545 PSI ನೇಮಕ ಪ್ರಕರಣ ಇತ್ಯರ್ಥವಾದ ಬಳಿಕ ಹೊಸದಾಗಿ 2 ಬ್ಯಾಚ್ಗಳಲ್ಲಿ 600 PSI, ಸುಮಾರು 1000 ಕಾನ್ಸ್ಟೇಬಲ್, ಕಾರಾಗೃಹ ಮತ್ತು ಅಗ್ನಿಶಾಮಕ ದಳದಲ್ಲಿ ನಾನಾ ನೇಮಕಗಳಿಗೆ ಗೃಹ ಇಲಾಖೆ ಅಣಿಯಾಗಿತ್ತು. ಆದರೆ ಒಳ ಮೀಸಲು ಕಾರಣಕ್ಕೆ ಎಲ್ಲ ಹೊಸ ನೇಮಕಗಳಿಗೆ ತಡೆಯೊಡ್ಡುವ ಸಚಿವ ಸಂಪುಟದ ತೀರ್ಮಾನದಿಂದ ಈ ಪ್ರಕ್ರಿಯೆಗಳಿಗೆ ಬ್ರೇಕ್ ಬಿದ್ದಿತ್ತು. ಈ ಬೆಳವಣಿಗೆ ಹಿನ್ನೆಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಪಾಲನೆಗಾಗಿ ಪೊಲೀಸ್ ನೇಮಕಕ್ಕೆ ವಿನಾಯಿತಿ ನೀಡುವಂತೆ ಕೋರಲು ಗೃಹ ಇಲಾಖೆ ಪ್ರಸ್ತಾವನೆಯನ್ನು ಸಿದ್ಧಪಡಿಸಿದೆ. ಈ ಸಂಬಂಧ ಗೃಹ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ ಅವರು CM ಸಿದ್ದರಾಮಯ್ಯ ಅವರಿಗೆ ಈಗಾಗಲೇ ಮನವಿಯನ್ನು ಮಾಡಿದ್ದಾರೆ. ಗೃಹ, ಆರೋಗ್ಯ ಹಾಗೂ ಶಿಕ್ಷಣ ಇಲಾಖೆಯ ನೇಮಕಗಳಿಗೆ ಸೀಮಿತವಾಗಿ ವಿನಾಯಿತಿ ನೀಡುವ ಸಂಬಂಧ ತೀರ್ಮಾನ ಶೀಘ್ರ ಹೊರಬೀಳುವ ನಿರೀಕ್ಷೆ ಇದೆ ಎಂದು ಹೇಳಲಾಗಿದೆ. ನೋಡಿ, ಇಷ್ಟೊಂದು ಹೇಳಿದರೂ ಕೂಡ ನೀವು ಇಲ್ಲ, ನಾನು ನೋಟಿಫಿಕೇಷನ್ ಬಂದ ಮೇಲೆ ಓದ್ತೀನಿ, PSI PC ಕಾಲ್ಫಾರ್ಮೇ ಆಗಲ್ಲ, ಇನ್ನು 3 ತಿಂಗಳಾಗ್ಬೋದು, 4 ತಿಂಗಳಾಗ್ಬೋದು, ವರ್ಷ ಆಗ್ಬೋದು ಅಂತ ಅಂದ್ಕೊಂಡಿದ್ರೆ ನೀವು ಓದಬೇಡಿ. ಯಾರಿಗೆ ಆಸೆ ಇದೆ, ಹಠ ಇದೆ, ಛಲ ಇದೆ, ಸಾಧಿಸಬೇಕು ಅನ್ನೋ ಛಲ ಇದೆ, ಅವ್ರು ಮಾತ್ರ ಸ್ಟಡಿ ಮಾಡಿ. ನೋಡಿ, ಪರಿಶಿಷ್ಟ ಜಾತಿ ಒಳ ಮೀಸಲು ನಿಗದಿ ನಿರ್ಮಾಣವಾಗುವವರೆಗೂ ಹೊಸ ನೇಮಕ ತಡೆಹಿಡಿಯುವ ತೀರ್ಮಾನದಿಂದ ಗೃಹ ಇಲಾಖೆಗೆ ವಿನಾಯಿತಿ ಅಗತ್ಯವಿದೆ. ಈ ಸಂಬಂಧ ಮುಖ್ಯಮಂತ್ರಿಗಳೊಂದಿಗೆ ಸಮಾಲೋಚನೆಯನ್ನು ನಡೆಸಲಾಗುತ್ತಿದೆ ಅಂತ ಯಾರು ಹೇಳಿದ್ದಾರೆ? ಡಾಕ್ಟರ್ ಜಿ. ಪರಮೇಶ್ವರ್, ಗೃಹ ಸಚಿವರು ಹೇಳಿದ್ದಾರೆ. ಗೃಹ ಸಚಿವರೇ ಹೇಳಿದ್ದಾರೆ, ನಮಗೆ ಅಗತ್ಯವಿದೆ, ಪೊಲೀಸ್ ನಮಗೆ ಬೇಕು, ಜನಗಳನ್ನು ಕಂಟ್ರೋಲ್ ಮಾಡೋಕ್ಕೆ ಬೇಕು, ಡ್ಯೂಟಿ ಮಾಡೋಕ್ಕೆ ಬೇಕು ಅಂತ
ಸಿದ್ದರಾಮಯ್ಯ ಅವರಿಗೆ ಪ್ರಸ್ತಾವನೆಯನ್ನು ಸೂಚಿಸಿದ್ದಾರೆ. ಸ್ನೇಹಿತರೆ, ದಯವಿಟ್ಟು ಹೇಳ್ತಾ ಇದ್ದೀನಿ, ಇವಾಗಲಿಂದಲೇ ಸ್ಟಡಿ ಸ್ಟಾರ್ಟ್ ಮಾಡಿ. ನೋಟಿಫಿಕೇಷನ್ ಆಗೋ ಅಷ್ಟೊತ್ತಿಗೆ ನೀವು ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಮಾಡ್ಕೊಂಡಿರ್ಬೇಕು ಸ್ಟಡಿನ. ಆವಾಗ ರಿವಿಷನ್ ನೋಟಿಫಿಕೇಷನ್ ಆಗಿ ಅಪ್ ಟು ಎಕ್ಸಾಮ್ ಡೇಟ್ವರೆಗೂ ರಿವಿಷನ್ ಮಾತ್ರ ನಿಮಗಿರಬೇಕು. ಅಲ್ಲೇ ನೋಟಿಫಿಕೇಷನ್ ಆಗೋ ಅಷ್ಟರಲ್ಲಿ ನೀವು ಎಲ್ಲ ಓದಿ ಮುಗಿಸ್ಬಿಡ್ಬೇಕು. ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿರಿ. ಧನ್ಯವಾದಗಳು.